ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಅಗ್ರಿಕಲ್ಚರ್ ಈಸ್ ಅ ಫ್ಯೂಚರ್ ಅಂತ ಒಂದು ಮಾತು ಹೇಳಿದ್ನಿ, ಅದ್ರ ಚಾಲೆಂಜು ಮಾಡ್ತಾಯಿದ್ನಿ. ಸೊ ಇನ್ನೂ ಸ್ವಲ್ಪ ಚಾಲೆಂಜ್ದಾಗ ಕಂಟಿನ್ಯೂನು ಅದನ್ನು, ಬಟ್ ಆದರೆ ಅಗ್ರಿಕಲ್ಚರ್ ಈಸ್ ಅ ಫ್ಯೂಚರ್ ಓಕೆ, ಬಟ್ ಅಂದರೆ ಹೆಂಗೈತಿ ಅಷ್ಟು ಎಫರ್ಟ್, ಅಷ್ಟು ರಿಸ್ಕು ಐತಿ, ಅಷ್ಟೊಂದು ಕಷ್ಟನೂ ಐತಿ. ಯಾಕಂತಂದ್ರೆ ನಾವು ಅಂದ್ಕೊಳ್ಳೋ ಹಂಗೆ ಟಾಪ್ ಸೂಟು ಬೂಟು ಅರ್ಬಿ ಹಾಕೊಂಡು ಹೋಗಿ ಎಲ್ಲೇ ಒಂದು ಹೋಗಿ ಬಂದಷ್ಟು ಸುಲಭವಲ್ಲ. ಯಾಕಂತಂದ್ರೆ ಹೊಲ್ದಾಗ ಮಾಡೋದ. ಸೊ ನಾನು ನಿಮಗೆ ಲಾಸ್ಟ್ ಟೈಮನ್ನು ಹೇಳಿದ್ನಿ, ಅಗ್ರಿಕಲ್ಚರ್ ಇಸ್ ಅ ಫ್ಯೂಚರ್ ಅಂತ ಹೇಳಿ. ನಾ ಏನೋ ಒಂದು ಕಾಯಿಪಲ್ಲೆ ಮಾಡ್ತೀನಿ ಅಂತ ಒಂದು ಚಾಲೆಂಜ್ ಏನು ತೊಗೊಂಡಿದ್ನಲ್ಲ, ಅಫ್ಕೋರ್ಸ್ ಮಾಡಿದ್ನಿ. ಆದರೂ ಮಾಡಿದ್ದು ಪ್ರತಿಯೊಂದು ವೀಡಿಯೋನೂ ಮಾಡ್ಕೊಂಡಿನ, ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಆತಂದ್ರೆ ನಾವು ಏನು ಒಂದು ವಿಡಿಯೋ ಎಲ್ಲ ಮಾಡಿ ಇದನ್ನು ಮಾಡಿದ್ನಲ್ಲ, ಅದರೊಳಗೆ ಪ್ರತಿಯೊಂದು ಎಲ್ಲ ಏನೇನು ಹಾಕಿದ್ನೆಲ್ಲ, ಬದ್ನೆಕಾಯಿ, ಮೆಣಸಿನ ಗಿಡಗಳ ಅಥವಾ ಕೊತ್ತಂಬರಿ, ಪಾಲಕ್, ಇನ್ನಿತರ ಕೆಲವೊಂದು ಎಲ್ಲ ಹಾಕಿದ್ನಲ್ಲ. ಅವನ್ನೆಲ್ಲ ಹಾಕಿದಾಗನ ಅದು ಹೆಂಗಾಗತ್ತಂದ್ರೆ, ರೈತ ಎಲ್ಲ ಕಷ್ಟಪಟ್ಟ ವರ್ಷಾನುಗಂಟ್ಲೆ ಅಥವಾ ತಿಂಗಳಾನುಗಂಟ್ಲೆ ಎಲ್ಲ ಬೆಳೆದ, ಅದನ್ನ ಏನು ಬೆಳೆದಿರ್ತಾನಲ್ಲ ಅದ ಟೈಮ್ಗೆ ಕರೆಕ್ಟಾಗಿ ರೇಟ್ ಸಿಗಲಿಲ್ಲ ಅಂತಂದ್ರೆ ಅವ್ನು ಏನೆಲ್ಲ ಮಾಡಿದ್ರು ಅದಕ್ಕೆ ಒಂಥರ ಹೆಂಗಾಗಿಬಿಡ್ತೈತಿ, ಮನ್ಸಿಗೆ ಬೇಜಾರಾದಾಗ ಅನಿಸ್ಬಿಡ್ತೈತಿ. ನನಗಾಗಿದ್ದು ಅದ. ಯಾಕಂತಂದ್ರೆ ಒಂದು ನಾನು ಫಾರ್ಮಿಂಗ್ ಮಾಡಬೇಕು ಅಥವಾ ಒಂದು ಕಾಯಿಪಲ್ಲೆ ಒಳಗೆ ಚಲೋ ತಂಗೆ ಮಾಡ್ಬೇಕಂತೇಳಿ ಏನು ಮಾಡತ್ತಿದ್ನಲ್ಲ, ನಾ ಏನು ಮಾಡಿದ್ನಲ್ಲ ಅದೇ ಟೈಮ್ಕನೇ ಯಾವುದೂ ರೇಟ್ ಸಿಗಲಿಲ್ಲ. ಆತಂದ್ರೆ ಇವಾಗ ಮತ್ತೆ ಸಬ್ಬಸಿಗೆ ಹಾಕಿದ್ದೆ ಮತ್ತು ಕೊತ್ತಂಬರಿ ಹಾಕಿದ್ನಿ, ಯಾವುದೂ ರೇಟ್ ಸಿಗಲಿಲ್ಲ. ಪಾಲಕ್ ಅಂತೂ ಆರ್ಗ್ಯಾನಿಕ್ ಇಷ್ಟು ಪ್ಯೂರ್ ಆಗಿತ್ತು, ಇಷ್ಟು ಫಸ್ಟ್ ಕ್ಲಾಸ್ ಬಂದಿತ್ತಲ್ಲ, ಅದು ಯಾವುದು ಕರೆಕ್ಟಾಗಿ ರೇಟ್ ಸಿಗಲಿಲ್ಲ. ಅಂದರೆ ಹೆಂಗಾಗತ್ತಾ, ರೈತ ಕಷ್ಟಪಟ್ಟು ಎಲ್ಲ ಬೆಳೆದೆಲ್ಲ ಮಾಡಿದಾಗ ಅದು ಕರೆಕ್ಟಾಗಿ ರೇಟ್ ಸಿಗಲಿಲ್ಲ ಅಂತಂದ್ರೆ ಹೆಂಗಾಗಿಬಿಡ್ತೈತಪ್ಪ ಅಂತಂದ್ರೆ ಅದ್ರೂ ಪೇಷನ್ಸ್ನು. ನಾ ಫಸ್ಟ್ ಟೈಮ್ ಮಾಡತ್ತಿದ್ನಿ. ಅಂದ್ರೆ ನನಗೆ ಈ ಥರ ಅನ್ಸಿತ್ತಂದ್ರೆ, ಇನ್ನು ಪ್ರತಿದಿನ ಹೊಲಾನ ನಂಬ್ಕೊಂಡು ಬದುಕವ್ರ ಯಾವ ಥರ ಅದ್ರ ಮೇಲೆ ಬೆಳೀತಿರ್ತಾರ ಅಥವಾ ಜೀವನ ನಡೆಸ್ತಿರ್ತಾರ ಅನ್ನೋದು ಅರ್ಥ ಆಗಂಗಿಲ್ಲ. ನಾವು ಅಂದ್ಕೊಂಡಷ್ಟು ಸುಲಭನೂ ಇಲ್ಲ. ಈಗ ಇಲ್ಲೇ ನಮ್ದು ಮಾವುಗಳದೊಂದು ಸ್ವಲ್ಪ ಕಬ್ಬದು ಹಚ್ಚೋದಿತ್ತ. ಕಬ್ಬು ಹಚ್ಬೇಕಂದ್ರೆ ಈಗ ಎಕ್ಸಾಕ್ಟ್ ಟೈಮ್ ಈಗ 1 ಗಂಟೆ ಆಗೈತಿ. ಮೇ ತಿಂಗಳದಾಗ ಮಧ್ಯಾಹ್ನ 11ರಿಂದ ಸಾಯಂಕಾಲ 4 ಗಂಟೆ ಮಟ್ಟ ಎಲ್ಲೂ ಅಡ್ಡಾಡ್ಬೇಡ್ರಿ, ಬಿಸಿಲು ಇರ್ತೈತಿ, ಹಂಗೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಹೇಳಿನ ಒಂದು ವಿಡಿಯೋದಾಗ, ಬಟ್ ಈಗ ಏನು ಮಾಡೋಕೆ ಅನಿವಾರ್ಯ. ಯಾಕಂತಂದ್ರೆ ಈಗ ಲೈಟನ್ನು ಬರೋದನ್ನು 12 ಗಂಟೆಗೆ ಬಂದಾವೆ, ಇಲ್ಲಿ ನೋಡ್ಬೋದು ನೀವು. ಈಗ ಲೈಟ್ ಬರೋದನ್ನು 12 ಗಂಟೆಗೆ ಬಂದಾವೆ. 12 ಗಂಟೆಗೆ ಬಂದಾಗನ ಇದನ್ನು ಕಬ್ಬೆಲ್ಲ ತುಳಿದು ಆಗಿ ಮಾಡ್ರೆ ಒಂದು ಎಲ್ಲ ಕರೆಕ್ಟ್ ಆಗ್ತೈತಿ. ಯಾಕಂತಂದ್ರೆ ನಾವು ಮತ್ತು ಬಿಸಿಲು ಐತಂತೇಳಿ ಮನ್ಯಾಗ ಕೂತು ಅಂತಂದ್ರೆ ಆಗಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು, ಈಗ ಇಲ್ಲಿ ಕಬ್ಬು ಐತಿ, ಇದನ್ನೆಲ್ಲ ಕಬ್ಬು ಹಚ್ಚಾತೀವಿ ಈಗ. ಈಗ ಬಿಸಿಲು ಐತಿ ಇದೈತಿ ಅಂತಂದ್ರೆ ನಡೆಯಂಗಿಲ್ಲ. ಯಾಕಂತಂದ್ರೆ ರೈತರು ಪ್ರತಿಯೊಂದು ಸರಿನೂ ಏನೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಅವ್ನು ಬಿಸಿಲು ನೋಡೋಂಗಿಲ್ಲ, ರಾತ್ರಿ ನೋಡೋಂಗಿಲ್ಲ, ಹಗಲಿ ನೋಡೋಂಗಿಲ್ಲ, ಮಳೆ ಬರ್ತೈತಿ, ಎಲ್ಲನೂ ಮಾಡ್ಕೊಂಡಾಗನ ಒಬ್ಬ ರೈತ ಬೆಳೆದ ಎಲ್ಲ ಜನಗಳಿಗೆ ಒಂದು ಅನ್ನವನ್ನು ನೀಡ್ತಾನೆ, ತನಗೂ ಆಗುತ್ತೆ. ಅದನ್ನು ಬಿಟ್ಟು ಇಲ್ಲ ನಾ ಬಿಸಿಲು ಐತಿ ಮನ್ಯಾಗ ಕೊಂಡಿರ್ತಾನೆ ಅಂತಂದ್ರೆ ಲೈಟ್ ಕೊಟ್ಟಿರ್ತಾರೆ. ಈಗ ಲೈಟ್ ಹೋದು ಅಂದ್ರೆ ಆತ ನಡಿ, ನೀರು ಇರೋಂಗಿಲ್ಲ. ನೈಟ್ ಟೈಮು ಲೈಟ್ ಬರೋಂಗಿಲ್ಲ, ಹಿಂಗೆಲ್ಲ ಹಾಕವ. ಅದಕ್ಕಾಗೇನ ಹೊಲ್ದಾಗ ಯಾರೋ ಮಾಡ್ಬೇಕು ಅಂದ್ಕೊಂಡ್ರು ಒಂದು ಸ್ವಲ್ಪ ಅದಕ್ಕೆ ಏನೇ ಆಗಲಿ ನಾನು ನಿಂತು ಮಾಡ್ತೇನೆ ಅನ್ನೋದು ಒಂದು ಇತ್ತು ಅಂದ್ರೆ ಒಂದು ಸ್ವಲ್ಪ ಅದಕ್ಕೆ ಯಾಕೆ ಮಾಡಿರಿ. ಇನ್ನಂತೂ ಕೆಲವೊಂದು ಫ್ಯಾಮ್ಲಿ ಮೊದಲಿಂದ ಹೊಲಗಳು ಇರ್ತಾವೆ. ಅವರಂತೂ ಅಷ್ಟೋ ಇಷ್ಟೋ ಗೊತ್ತಿರ್ತೈತಿ. ಅಂದರೆ ಈಗ ನಮಗೂ ಅಷ್ಟೋ ಇಷ್ಟೋ ಗೊತ್ತಿರ್ತೈತಿ ಯಾವಾಗ ಏನು ಅಂದ್ರೆ ಮಾಡಬೇಕಾ ಅನ್ನೋದೊಂದು ಇದಿರ್ತೈತಿಲ್ಲ, ಮಾಡ್ತಿರ್ತೀವಿ. ಫಸ್ಟ್ ಟೈಮ್ ಯಾರ್ದೋ ಒಬ್ರದ್ದು ಹೊಲ ಮಾಡಿ ಅಥವಾ ಹೊಲ ತೊಗೊಂಡು ಹೊಲ್ದಾಗ ಮಾಡ್ತಾನೆ ಅನ್ನೋದು ಫಸ್ಟ್ ಟೈಮ್ ಏನೂ ಗೊತ್ತಿಲ್ಲ. ಸಿಟಿಯಿಂದ ಬಂದ ಹೊಲ್ದಾಗ ನಾ ತಂದ್ಕೊಂಡು ಮಾಡ್ತಾನಂತಂದ್ರೆ ಅಷ್ಟೊಂದು ಸುಲಭಿಲ್ಲ. ಬಟ್ ಒಂದು ಸರಿ ಮಾಡಕತ್ತಂತಂದ್ರೆ ಯಾವುದೇ ಕಾರಣಕ್ಕೂ ಹೊಲ ನಿಮ್ಮನ್ನು ಕೈ ಬಿಡೋಂಗಿಲ್ಲ ಅಂತ ಅನ್ನೋದನ್ನು ಒಂದು ಹೇಳೋಕೆ ಇಷ್ಟಪಡ್ತೀನಿ ನಾನು. ಇದು ನೋಡ್ರಿ, ಈಗ ಇಲ್ಲಿ ಕಬ್ಬು ತುಳಿಯಾತು. ಬಂದ್ಮಾಡ್ಲಿ ಈಗೇನು ನೋಡತ್ತೀರಿ ನೋಡಿ, ಇಲ್ಲಿ ನೀರು ಬೆಳತೈತಿ, ನೀರು ಚಲೋ ಐತಿ. ಇದು ಒಂದು ಅಗ್ರಿಕಲ್ಚರ್ ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳಿದೆ. ಇದಕ್ಕೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.